ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಬ್ಲಾಗ್ ಒಂದು ಪೇಂಟಿಂಗ್ ಆರ್ಟ್ ರಿಲೇಟೆಡ್ ಇರುತ್ತೆ. ಅಂದ್ರೆ ನಾನು ಇವಾಗ ಈ ಒಂದು ಬ್ಲಾಗ್ ಅಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾಕೆ ಪೇಂಟಿಂಗ್ ಮಾಡ್ತಾ ಇದ್ದೀನಿ, ಇವಾಗ ಅದನ್ನ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಇನ್ನ ಕಂಟಿನ್ಯೂಷನ್ ಇದೆ ಅಲ್ವಾ, ಸೊ ಮಿಡ್ ಅಲ್ಲೇ ನಾ ಹೇಳ್ತಾ ಹೋಗ್ತೀನಿ. ಅಂಡ್ ಸೊ ಅಷ್ಟೇ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಂದು ಥರ್ಡ್ ಬ್ಲಾಗ್ ಆದ್ರೂ ನಾನು ನೀಟಾಗಿ ವೆಲ್ಕಮ್ ಹೇಳಕ್ ಬರ್ತಾ ಇಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್, ಐಶ್ವರ್ಯ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಅವಳಿಗೆ ಗೊತ್ತಿಲ್ಲ ಯೂಟ್ಯೂಬ್ ಹೆಸರು. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಇವಾಗ ಒಂದು ರೆಫರೆನ್ಸ್ ತಗೊಂಡಿದ್ದೀನಿ. ಒಂದು ಪೇಂಟಿಂಗ್ ಮಾಡ್ಬೇಕು, ಈಸಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಸೊ ಅದು ಇದನ್ನ ನಾನು ಮಾಡ್ಬೇಕು ಅಂತ ಅನ್ಕೊಂತಾ ಇರೋದು. ಸೊ ಇದ್ರಲ್ಲಿ 3 ಆಪ್ಷನ್ ಇಟ್ಕೊಂಡಿದ್ದಾಳೆ. ಅದರಲ್ಲಿ ಫೈನಲ್ ಆಗಿ ನಾವು ಒಂದು ಇದು ಅಂಡ್ ಸೆಕೆಂಡ್ ಇದು, ಆಮೇಲೆ ಥರ್ಡ್ ಇದು. ನಾನು ಇದ್ರಲ್ಲಿ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇದೆಲ್ಲ ಅದನ್ನ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಅದೊಂದು ಸ್ವಲ್ಪ ಅಟ್ರಾಕ್ಟ್ ಆಗಿರುತ್ತೆ. ಬ್ಲ್ಯಾಕ್ ಮಧ್ಯ ಪಿಂಕ್ ಲೋಟಸ್ ಅಂಡ್ ಗ್ರೀನ್ ಅದ್ರದ್ದು ಸ್ಟೆಮ್ಸ್ ಎಲ್ಲ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು ಚೆನ್ನಾಗಿ ಅನಿಸ್ತು. ಸೊ ಇದನ್ನ ನಾನು ಫೈನಲ್ ಮಾಡ್ತಾ ಇದೀನಿ. ಔಟ್ಪುಟ್ ಹೇಗ್ ಬರುತ್ತೋ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ನೋಡ್ಬೇಕು. ರೆಫರೆನ್ಸ್ ಮಾತ್ರ ಈ ತರ ಇದೆ, ಅದೆಲ್ಲ ಬರುತ್ತಾ, ರಿಯಾಲಿಟಿ ಹೆಂಗ್ ಬರುತ್ತೆ ಅಂತ ನೀವೇ ನೋಡಿ. ಅಂಡ್ ನಿಮ್ಗೆ ಈ ಮೂರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ನೀವ್ ಯಾವ್ದು ಕಮೆಂಟ್ ಮಾಡಿರ್ತೀರಾ, ನಾನು ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ. ಫಸ್ಟ್ ನೋಡಿ ಆಮೇಲೆ ಇದು ಬ್ಲ್ಯಾಕ್, ಇದು ಬ್ಲ್ಯಾಕ್. ಅವಳಿಗೆ ಮಾಡೋ ಎಕ್ಸೈಟ್ಮೆಂಟ್ ಅಲ್ಲಿ ಕಲರ್ ಯಾವ್ದಾದ್ರು ಗೊತ್ತಾಗ್ತಿಲ್ಲ. ಕಲರ್ ಇದೇನೋ ಇಲ್ವೋ ಗೊತ್ತಿಲ್ಲ, ಏನೋ ಸ್ಟಾರ್ಟ್ ಮಾಡಿದೆ ವಿಡಿಯೋ. ಏನಾಯ್ತು ಯಾಕೆ ಆಗ್ತಿದೆಯಾ ವಾಪಸ್? ಜಾಸ್ತಿ ಡಬಲ್ ಕೋಟ್ ಮಾಡಿದ್ರೆ ನೈಸ್. ಡಬಲ್ ಕೋಟ್ ಮಾಡ್ಬೇಕು, ಗೊತ್ತಿಲ್ಲ. ಅವಾಗ ಕಲರ್ ಖಾಲಿ ಆಗುತ್ತೆ. ನಾನು ಹಿಂಗೆ ಮಾಡೋದು, ಅವಳು ಹಂಗೆ ಮಾಡೋದು. ನೀವು ಏನಾದ್ರೂ ಕಲರ್ ಮಿಕ್ಸಿಂಗ್ ಮಾಡ್ಕೊಂಡಿರ್ತೀನಿ ಒಂದೊಂದಕ್ಕೆ, ಅದಕ್ಕೆ ಪರ್ಟಿಕ್ಯುಲರ್ ಟೇಸ್ಟಲ್ಲಿ ಬೇಕಾಗಿರುತ್ತೆ. ಅದು ಏನೋ ಒಂದು ಮಿಕ್ಸಿಂಗ್ ಕಲರ್ ಬೇಕಾಗಿದ್ದಾಗ ಮಿಕ್ಸಿಂಗ್ ಮಾಡ್ಕೊಂಡಿರ್ತೀನಿ. ಅದು ಎಷ್ಟೇ ಕಮ್ಮಿ ಕಲರ್ ಹಾಕೊಂಡು ಜಾಸ್ತಿ ಕಲರ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಡಬಲ್ ಕೋಟ್, ಟ್ರಿಪಲ್ ಕೋಟ್, 4 ಕೋಟ್, 5 ಕೋಟ್ ಹಂಗೆ ಮಾಡ್ಬಿಡೋದು. ನೀವು ಹಂಗೆ ಮಾಡಿ, ಬಟ್ ಔಟ್ಪುಟ್ ಚೆನ್ನಾಗಿದೆ. ನೀವು ನೋಡ್ತೀರಾ ಯಾವಾಗ? ಆದರೆ ಇದನ್ನು ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಪ್ರೀವಿಯಸ್ ಮಾಡಿಸಿದ್ದನ್ನ ಆಮೇಲೆ ನಾನು ವಿಡಿಯೋ ಎಂಡಲ್ಲಿ ಆದರೆ ಹಾಕ್ತೀನಿ. ಆಗ್ತಾಳೆ. ನೀವು ಕಮೆಂಟ್ ಹಾಕಿ, ಬೇಕು ಅಂದರೆ ಹಾಕ್ತಾಳೆ. ಇಲ್ಲ ಬೇಡ ಅಂದ್ರೆ ಹಾಕ್ತೀನಿ. ಯಾರು ಕಮೆಂಟ್ ಬೇಕು ಅಂದ್ರೆ ಬೇಡ ಅಂದ್ರೆ ಅವ್ಳು ಹಾಕ್ತಾಳೆ. ಸುಮ್ಮನೆ ನೋಡ್ತಿರ್ಬೇಕಷ್ಟೇ.
ಎಲ್ಲ ಬ್ರಷಲ್ಲಿರೋ ಎಲ್ಲ ಪೇಂಟ್ನ ಇದಕ್ಕೆ ಹಚ್ತಾ ಇದ್ದೀನಿ. ಪೇಂಟ್ ವೇಸ್ಟ್ ಮಾಡಬಾರ್ದು ಎಲ್ಲ ಮಿಕ್ಕಿದ್ರೆ ಹಿಂಗ್ ತುಂಬ ಕಾಸ್ಟ್ಲಿ ಪೇಂಟ್ಸ್, ಅಷ್ಟೊಂದು ಏನಲ್ಲ, ಬಟ್ ಸ್ಟಿಲ್ ಒಂದೊಂದ್ಸಲ ಅದೇ ಕಲರ್ ಬೇಕಂದಾಗ ಸಿಗಲ್ಲ, ಎಷ್ಟೊಂದು ಹುಡುಕ್ಬೇಕು. ವೇಸ್ಟ್ ಮಾಡ್ಬಿಡಿ, ಮಿಕ್ಕಿದ್ರೆ ಹಿಂಗ್ ಹಚ್ಬಿಡಿ ಮೇಲೆ. ಅವಾಗ ನಿಮ್ಮ ಆರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಹಿಂಗ ಆರಿಸ್ಬೇಕು, ಹಿಂಗ ಆರಿಸಿದ್ರೆ ಅದು ಚೆನ್ನಾಗಿ ಆರುತ್ತೆ. One eternity later. ಸೊ ಮತ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರಣಾಂತರಗಳಿಂದ ಬ್ಲಾಗ್ನ ಅಂದರೆ ಏನು ಸ್ಟಾರ್ಟ್ ಮಾಡಿದ್ವಿ ಅದನ್ನು ಆ ಒಂದು ಟೈಮಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ನ ನಾನು ಫುಲ್ ಕಂಪ್ಲೀಟ್ ಮಾಡ್ತೀನಿ ಅಂತ, ಇವಾಗ ಈ ಪ್ರೆಸೆಂಟಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರು ಡಿಸ್ಟರ್ಬ್ ಮಾಡದಿದ್ರೆ ಸಾಕು. ಸೊ ಇದನ್ನು ಏನದು ಇದೇ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಇದೇ ಪಿಕ್ಚರ್ನ ನಾವು ರೀಕ್ರಿಯೇಟ್ ಮಾಡ್ತಾ ಇರೋದು. ಎಕ್ಸಾಕ್ಟ್ ಹಾಗೆ ಬರುತ್ತಲ್ಲೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಏನೋ ಒಂದೊಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕಿವಾಗ ಈ ಥರ ಲೋಟಸ್ಗಳನ್ನ ನಾನು ಡ್ರಾ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಆಲ್ರೆಡಿ ಕ್ಯಾನ್ವಸ್ ಮೇಲೆ ಬರ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಫಿಲ್ ಮಾಡಿ ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಕೊಟ್ಟು ಆಮೇಲೆ ಫಿಲ್ ಮಾಡಿದ್ದೆ, ಅದೊಂದು ಟ್ರಾಜಿಡಿ ಆಗೋಯ್ತು. ಸೊ ಅದಕ್ಕೆ ಇವಾಗ ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಅದ್ರ ಕಥೆನ ಲಾಸ್ಟಲ್ಲಿ ಹೇಳ್ತೀವಿ ಏನಾಯ್ತು ಅಂತ. ಓಕೆ, ಲೆಟ್ ಸ್ಟಾರ್ಟ್. ಸೊ ಇವಾಗ ಫಸ್ಟ್ ಈಗ ಪೇಂಟಿಂಗ್ ಮಾಡೋಕ್ಕೆ ಫಸ್ಟ್ ಪೇಂಟ್ ಬೇಕಲ್ವಾ? ನೋಡಿ ಫಸ್ಟ್ ಪೇಂಟ್ ಮಾಡಿದ್ರೆ ಅದಕ್ಕೆ ಇವಾಗ ಫಸ್ಟ್ ಪೇಂಟ್ ತಗೊಳ್ಳೋಣ. ಪೇಂಟ್ ಲೋಟಸ್ಗೆ ನಾನು ಪಿಂಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸ್ ಕಲರ್ ಫಸ್ಟ್ ಬೇಬಿ ಪಿಂಕ್ ಥರ ಮಾಡಿಬಿಟ್ಟು ಆಮೇಲೆ ಈ ಡಾರ್ಕ್ ಪಿಂಕ್ನ ಮೇಲ್ಗಡೆ ಶೇಡ್ ಥರ ಕೊಡೋಣ ಅಂತ. ಬಟ್ ಹಾಗೆ ಬರುತ್ತಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಒಂಚೂರು ಬೇಸ್ ಸ್ವಲ್ಪ ಪೀಚ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಇದು ಟ್ರೈ ಮಾಡ್ತೀನಿ ಬೇಸ್ನ ಪೀಚ್ ಕೊಡೋಕ್ಕೆ. ನೀವು ನನ್ನ ಹಳೆ 2 ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕಿ, ಇದರಲ್ಲಿ ನಾನು ಎಷ್ಟು ಸಲ ಸೊ ಅನ್ನೋದನ್ನ ಯೂಸ್ ಮಾಡಿದ್ದೀನಿ ಅಂತ. ಅದು ನನಗೆ ಗೊತ್ತಿರಲ್ಲ ನಾನು ಯಾಕೆ ಅಷ್ಟು ಯೂಸ್ ಮಾಡಿರ್ತೀನಿ ಅಂತ. ಅದು ಸೊ ಯೂಸ್ ಆಗಿರುತ್ತೆ. ಅದಕ್ಕೆ ಇವಾಗ ಇವಳು ಅದನ್ನೇ ತುಂಬಾ ಹೇಳ್ತಾ ಇದ್ಲು ಎಡಿಟಿಂಗ್ ಟೈಮಲ್ಲಿ ನೋಡಿ. ಅದಕ್ಕೆ ಇವಾಗ ಸೊ ಅನ್ನೋದು ಬಿಟ್ಟು ಅದಕ್ಕೆ ಅನ್ನೋ ವರ್ಡ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯಾರು ಕಮೆಂಟ್ ಹಾಕಿ ಎಷ್ಟು ಸಲ ಎಷ್ಟು ಸೋ ಹೇಳ್ತಾಳೆ ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ಲಾಸ್ಟ್ ಬ್ಲಾಗ್ದು ಹಾಕಿ, ಪರವಾಗಿಲ್ಲ.
ನನಗೂ ಗೊತ್ತಾಗತ್ತೆ. ಓಕೆ, ನಾನು ಯಾವಾಗ ಏನು ಮಾತಾಡಿದ್ದೀನಿ, ಫ್ಲೋನಲ್ಲಿ ಏನೇನೋ ಮಾತಾಡ್ತಿರ್ತೀನಿ, ಅದು ಫೋನೇ ಮಾತಾಡ್ತಾಳೆ. ಅದು ಸಹವಾಸ ದೋಷ. ಅಂದ್ರೆ ಅವಳು ನನ್ನ ಕ್ಷಣಕ್ಕೂ ನೆನ್ಸ್ಕೊಂತಾಳೆ. ಸೌಂದರ್ಯ ಅಲ್ವಾ, ಸೊ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನನ್ನ ಕ್ಷಣಕ್ಕೂ ನಿನ್ನ ನೆನ್ಸ್ಕೊಂತಾಳೆ. ಹೆಸರು ಸ್ಟಾರ್ಟ್ ಆಗೋದು ಸೌ. ಎಸ್ ಓ ಸೊ ಬರುತ್ತಲ್ಲಿ ಏನೋ ಬರುತ್ತವ, ಸುಮ್ಮನೆ ಹೂ ಅನ್ಬೇಕಷ್ಟೇ. ಸೊ ಇವಾಗ ಬೇಸ್ ಮಾಡ್ಕೊತೀನಿ, ಶೇಡಿಂಗ್ ಎಲ್ಲ ಕೊಟ್ಬಿಟ್ಟು ನೋಡಿ. ನಾನು ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಪ್ರಿಪೇರ್ ಆಗ್ಬಿಟ್ಟಿದ್ದಾಳೆ. ನಂಗೆಲ್ಲ ಬರುತ್ತೆ, ಬಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಒಂದೊಂದ್ಸಲ ಕೈ ಕೊಡುತ್ತೆ, ನನ್ನ ತಲೆ ಸರಿ ಇರಲ್ಲ ಒಂದೊಂದ್ಸಲ, ಅಂದರೆ ಮೂಡ್ ಚೆನ್ನಾಗಿರಲ್ಲ. ಬಟ್ ಆಳುಗಳಿಗೆ ನನ್ನಷ್ಟು ಚೆನ್ನಾಗಿ ಮಾಡುತ್ತೆ. ಸ್ವಲ್ಪ ಟ್ರೈನಿಂಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇವಳಿಗೆ ಆರ್ಟ್ ಮಾಡೋ ತರ ಕೊಡ್ತೀನಿ. ಸೊ ಒಂದು ಆರ್ಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಇವಳಿಗೆ ಆರ್ಟ್ ಮಾಡಕ್ ಕೊಡ್ತೀನಿ, ನೋಡಿ ಹೆಂಗ್ ಮಾಡ್ತಾಳೋ ಏನೋ. ನಾನು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದು ಈ ಲೆವೆಲಿಗೆ ಮಾಡ್ತಾಳೆ ಅಷ್ಟೇ. ಫಸ್ಟ್ ಏನು ಮಾಡಕ್ ಬರ್ತಿರ್ಲಿಲ್ಲ ಇವಳಿಗೆ, ನಾನು ಹೇಳ್ಕೊಟ್ಟಿದ್ದಕ್ಕೆ ಇಷ್ಟು ಮಾಡ್ತಾಳೆ ಅಷ್ಟೇ. ಹಾಕಿದ್ಮೇಲೆ ಸಿಗುವ. ಬಾಯ್. ಬಾಯ್. ಸ್ವಲ್ಪ ಆ ಶೇಡ್ ಖಾಲಿ ಆಯ್ತಂತ ಮತ್ತೆ ಶೇಡ್ ಮಿಕ್ಸ್ ಮಾಡಿದ್ವಿ. ಅದನ್ನೆಲ್ಲ ಹೇಳ್ಬೇಡ, ಅದು ಹಂಗಾಗಲ್ಲ. ಆಮೇಲೆ ಹಿಂಗೆ ಕೆಮ್ಮದು ಅಂತ ಏನು ಕೇಳಬೇಡಿ, ಸುಮ್ಮನೆ ನಿಮ್ಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ. ಇಬ್ರು ಮಾಡಿದರೆ ಬೇಗ ಮುಗಿಯುತ್ತೆ, ವಿಡಿಯೋ ಬೇಗ ಮುಗಿಸಿ ಮಲಗ್ಬೋದು ಅಂತ. ಹಂಗಲ್ಲ, ನಾನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಲ್ಲ ಅದಕ್ಕೆ. ಸೊ ಇವಾಗ ಈ ಸ್ಟೆಮ್ಮು ಲೀಫು ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಗ್ರೀನ್ ಮಾಡ್ಕೊತೀನಿ. ಗ್ರೀನ್ ಕಲರ್, ಗ್ರೀನ್. ಆಮೇಲೆ ನಿಂದು ಚಿಗುರೆಲೆ ತೋರ್ಸು ಜನಕ್ಕೆ. ಅದು ಚಿಗುರೆಲೆ ಹೌದಾ ಅಲ್ಲ ಏನು ನಂಗೆ ಗೊತ್ತಿಲ್ಲ. ಆ ಮೋಟಿಫ್ ಅಲ್ಲಿತ್ತು ಅದು ನೋಡಿ, ಇದು ಚಿಗುರೆಲೆ ನೋಡಿ, ನೀವು ನೋಡಿರೋಲ್ಲ ಅಲ್ವಾ, ನಂಗೆ ಗೊತ್ತಿಲ್ಲ ಅದ್ರಲ್ಲಿತ್ತು. ನಾನು ಬಿಡಿಸ್ಕೊಂಡೆ. ಇದೇನು ಅಂತ ಕಮೆಂಟ್ ಮಾಡಿ. ನೀವೇ ಚಿಗುರೆಲೆ ಅಲ್ಲ, ಅವಳು ಹೇಳ್ಬೇಕಾ, ನಂಗೆ ಗೊತ್ತಿಲ್ಲ ಅದ್ರಲ್ಲ ಇತ್ತು ಹಂಗಂದ್ರೆ ಚಿಗುರೆಲೆ ಅಂದ್ಬಿಟ್ಲು. ಚಿಗುರೆಲೆ ಇಲ್ಲ, ಚಿಗುರೆಲೆ ಅಲ್ಲ. ಇವಾಗ ನೀನ್ ಹಂಗೆಲ್ಲ ತಾಸು ಸಿಗಳಂಗಿಲ್ಲ. ಒಂದು ಹೂವು ಶೇಡ್ ಮಾಡಿದೆ, ಇಟ್ಸ್ ಕಮ್ ಔಟ್ ವೆರಿ ವೆಲ್. ಸೊ ಇದೇ ಥರ ಎಲ್ಲ ಹೂವು ಮಾಡಿಕೊಂಡು ಬರುವೆ ಅಲ್ಲ, ಇಲ್ಲೇ ಇರ್ತೀನಿ ವಿಡಿಯೋದಲ್ಲಿ ಇದು ಮಾಡ್ತಾನೆ ಮಾಡುವ.
ಸೊ ಓವರ್ ಆಲ್ ಔಟ್ಪುಟ್ ಈ ಥರ ಇದೆ. ಇದಿನ್ನು ಬ್ಯಾಕ್ಗ್ರೌಂಡ್ ಆದಮೇಲೆ ಇನ್ನೊಂದು ಔಟ್ಲೈನ್ ಥರ ಮಾಡಬೇಕಿನ್ನು, ಅವಾಗಿನ್ನ ಚೆನ್ನಾಗಿ ಬರುತ್ತೆ. ಸೊ ಲೆಟ್ಸ್ ಡೂ ಬ್ಯಾಕ್ಗ್ರೌಂಡ್. ಆ್ಯಂಡ್ ನನ್ನ ನೋಡಿ ಅವಳಿಗೂ ಇಂಟ್ರೆಸ್ಟ್ ಆಗಿ ಇವಾಗ ಅವಳು ಒಂದು ಆರ್ಟ್ ಅಂತಲ್ಲ, ಜಸ್ಟ್ ಒಂದು ಡ್ರಾಯಿಂಗ್ ಬಿಡಿಸ್ತಾ ಇದ್ದಾಳೆ. ಅಮ್ಮ ಹಿಂಗಿದ್ರು ಹಿಂಗಲ್ಲ, ನಮ್ಮಮ್ಮ ಸಣ್ಣವರಿದ್ದ ಹೆಂಗಿದ್ರು ಅಂತ. ನಮ್ಮಂಗಿದ್ದ ಹೆಂಗಿದ್ರು. ನಮ್ಮ ಥರ ಇದ್ದ ಹೆಂಗಿದ್ರು, ಹುಡುಗಿ ಥರ. ಸೊ ಬ್ಯಾಕ್ಗ್ರೌಂಡ್ ಈಗ ಬ್ಲ್ಯಾಕ್ ಮಾಡಲ. ಬ್ಲ್ಯಾಕ್ ಈಸ್ ಫಿಕ್ಸ್. Yes. So finally, output. Ta-da! ಇದು ಫೈನಲ್ ಔಟ್ಪುಟ್. ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಇದು ಎಷ್ಟು ದಿನದ್ದು? ನಿನ್ನೆ ಒಂದಿನ ಆ್ಯಂಡ್ ಇವತ್ತು ಲೈಕ್ ಕೌಂಟ್ ತಗೊಂಡ್ರೆ ಫುಲ್ ಒಂದು ಮುಕ್ಕಾಲು ದಿನದ ಆರ್ಟ್ ವರ್ಕ್. ಇಷ್ಟು ಮುಕ್ಕಾಲು ದಿನದ ಆರ್ಟ್ ವರ್ಕ್. ಸೊ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ನಂತರ ಕ್ಯೂಟಾಗಿ ಬಂದಿದೆ ಅಲ್ವಾ? ಎಲ್ಲ ನಾನು ಕೊಟ್ಟಿರೋ ಟ್ರೈನಿಂಗ್. ನನಗಂತೂ ಇದು ಇಷ್ಟ ಆಯಿತು. ಹೇಗೆ ಅನ್ನಿಸ್ತು ನಿಮಗೆ ಈ ಆರ್ಟ್ ವರ್ಕ್ನ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಇದೇ ಥರ ಒಳ್ಳೆ ಆರ್ಟ್ ವರ್ಕ್ ಜೊತೆ ಬರ್ತೀನಿ. ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಬರ್ತೀನಿ. ಇದು ಪೇಂಟಿಂಗ್ ಸ್ವಲ್ಪ ನಾರ್ಮಲ್ ಅನ್ನಿಸ್ತು, ಬಟ್ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ನಿಮ್ಮ ಮುಂದೆ ಬರ್ತೀನಿ. ಫುಲ್ ಚೆನ್ನಾಗಿರೋದು. ಏನೇನು ಹೇಳ್ತಾಳ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಐಶ್ವರ್ಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.